ಸಮಸ್ತ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಶಕ್ತಿನಗರದ ಸಾನ್ನಿಧ್ಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಕೇರಳದ ನಾಡಹಬ್ಬವಾದ ಓಣಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕೇರಳದ ನಾಡಹಬ್ಬವೆನಿಸಿದ ಓಣಂ ನನಗೆ ತಿಳಿದ ಹಾಗೆ ದೇಶದ ಎಲ್ಲಾ ಕಡೆಗಳಲ್ಲಿ ಆಚರಿಸಲ್ಪಡುವುದು ವೈವಿಧ್ಯತೆಯಲ್ಲಿ ಏಕತೆ ಎಂದರೆ ತಪ್ಪಾಗಲಾರದು. ಸಾನ್ನಿಧ್ಯದಲ್ಲಿ ವಿಶೇಷ ಮಕ್ಕಳೊಂದಿಗೆ ಶಿಕ್ಷಕ ಸಿಬ್ಬಂದಿಗಳು ಸೇರಿ ಆಚರಿಸುತ್ತಿರುವ ಓಣಂ ಹಬ್ಬ ನನಗೆ ತುಂಬಾ ಖುಷಿ ಕೊಟ್ಟಿದೆ ಎಂದು ಬ್ಯಾಂಕ್ ಆಫ್ ಬರೋಡಾದ ವಲಯ ಮುಖ್ಯಸ್ಥರು ಹಾಗೂ ಮಹಾಪ್ರಬಂಧಕರಾದ ಶ್ರೀ ರಾಜೇಶ್ ಖನ್ನಾ ಹೇಳಿದರು. ಓಣಂ ಪೂಕ್ಕಳಮ್ಮನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬ್ಯಾಂಕ್ ಆಫ್ ಬರೋಡಾ ಸ್ಥಾಪನೆಯ 117ನೇ ವರ್ಷದ ಸಂದರ್ಭದಲ್ಲಿ ನೀಡಲ್ಪಟ್ಟ ಧ್ವನಿವರ್ಧಕ ವ್ಯವಸ್ಥೆಯ ಸಂಪೂರ್ಣ ಸಾಮಗ್ರಿಗಳನ್ನು ಸಾನ್ನಿಧ್ಯಕ್ಕೆ ಈ ಸಂದರ್ಭ ಹಸ್ತಾಂತರಿಸಿದರು. My message is only that any cultural festival which is getting celebrated in the country, it is not the celebration for one of the place. It is originated from that place, but this is the beauty of the country. The whole country celebrates Onam. It's not that in the northern part of the country, they are not knowing Onam. The way it is getting celebrated and the way the message is getting circulated, this festival is getting celebrated among all, and all festival, this is a part of the culture of Indian diversity and unity. Either we celebrate Holi or we celebrate Diwali or we celebrate Dasahara, any of the festival. Every state is having its own unique cultural festival, and the bonding which we are having truly Indians, beyond any religion, beyond any human or different colors, what we can say, this is what now these days there are little differences are there, but beyond all such, once any cultural celebrations are there, we get together and we celebrate with all unity. 17th years celebration, Bank of Baroda, that time they assured us that they are going to provide us a full-fledged sound system to this auditorium. Today we did not hire any sound system, sir. This is yours, Bank of Baroda. And Mr. Praveen Lobo has taken immense trouble to install all the instruments here. And I requested Vishwanath sir, if I am very happy that our GM and zonal head comes for this program. Okay sir, I'll ask. And also I asked Sanil sir, because Sanil sir, for the last their visit only I asked, sir, we are celebrating Onam that day, I'll call you sir, you have to visit our institution. Then he said, okay, definitely. And today, our 2 stars are here on the stage. ಬ್ಯಾಂಕ್ ಆಫ್ ಬರೋಡಾದ ಪ್ರಾಂತೀಯ ಮುಖ್ಯಸ್ಥರು ಹಾಗೂ ಸಹಾಯಕ ಮಹಾಪ್ರಬಂಧಕರು ಮೂಲತಃ ಕೇರಳದವರಾದ ಶ್ರೀ ಸನಿಲ್ ಕುಮಾರ್ ಬಿ ಅವರು ನನ್ನ ಓಣಂ ಆಚರಣೆ ಸಾನ್ನಿಧ್ಯದಿಂದ ಪ್ರಾರಂಭವಾಗಿದೆ ಎಂದು ಸಂದೇಶ ನೀಡಿದರು. ಧ್ವನಿವರ್ಧಕ ಸಾಮಗ್ರಿಗಳನ್ನು ಸಾನ್ನಿಧ್ಯದಲ್ಲಿ ಅಳವಡಿಸಿದ ಶ್ರೀ ಪ್ರವೀಣ್ ಲೋಬೋ ಅವರನ್ನ ಶ್ರೀ ರಾಜೇಶ್ ಖನ್ನಾ ಅವರು ಅಭಿನಂದಿಸಿದರು. ಬ್ಯಾಂಕ್ ಆಫ್ ಬರೋಡಾದ ಮುಖ್ಯ ಪ್ರಬಂಧಕರಾದ ಶ್ರೀ ವಿಶ್ವನಾಥ್, ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹಾಬಲ್ ಮಾರ್ಲಾ, ಉಪಾಧ್ಯಕ್ಷರಾದ ಎಂಬಿ ದೇವದತ್ತರಾವ್, ಟ್ರಸ್ಟಿಗಳಾದ ಪ್ರೊಫೆಸರ್ ರಾಧಾಕೃಷ್ಣ, ಮೊಹಮ್ಮದ್ ಬಶೀರ್, ಸ್ಟೀವನ್ ಪಿಂಟೋ, ಉಷಾ ಶೆಟ್ಟಿ, ಸಲಹಾ ಸಮಿತಿ ಸದಸ್ಯರಾದ
ಸಂತೋಷ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಾನ್ನಿಧ್ಯದ ಶಿಕ್ಷಕಿಯರು ಹಾಗೂ ವಿಶೇಷ ಮಕ್ಕಳು ಓಣಂ ನೃತ್ಯವನ್ನ ನಡೆಸಿಕೊಟ್ಟರು. ವಿಶೇಷ ಶಿಕ್ಷಕಿ ಶ್ರೀಮತಿ ಜೂಲಿಯಾನಾ ಸೋಫಿಯಾ ಡಿಸೋಜಾ ನಿರೂಪಿಸಿದರು. ಸಾನ್ನಿಧ್ಯದ ಆಡಳಿತ ಅಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ವಂದಿಸಿದರು. ಮಂಗಳೂರು ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ 14ನೇ ಮಹಾಸಭೆ ಭಾನುವಾರ ಮಂಗಳೂರು ಸ್ಟೋರ್ ಸಭಾಂಗಣದಲ್ಲಿ ಕೆ ಭಾಸ್ಕರರಾವ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮಂಗಳೂರು ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ 14ನೇ ಮಹಾಸಭೆ ಮಂಗಳೂರು ಸ್ಟೋರ್ ಸಭಾಂಗಣದಲ್ಲಿ ಕೆ ಭಾಸ್ಕರರಾವ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕುಮಾರಿ ಧನ್ವಿ ಪ್ರಾರ್ಥನೆ ಮಾಡಿದರು. ಕೆ ಭಾಸ್ಕರರಾವ್ ಸ್ವಾಗತದೊಂದಿಗೆ ಪ್ರಾಸ್ತಾವಿಕ ಮಾತನಾಡಿದರು. ಈಗ ತಾನೇ ನಾವು ಮಹಾಸಭೆಯನ್ನು ನಡೆಸುತ್ತಾ ಇದ್ದೇವೆ. ಅದಕ್ಕೆ ನೀವೆಲ್ಲ ಬಂದು ಭಾಗವಹಿಸ್ತೀರಿ. ಅದರಲ್ಲಿ ನಾವು ಸಭಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ಒಂದು ಊರಿನ ಪ್ರಮುಖರು ಹಾಗೂ ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಿ ತೋರಿಸುವವರಿಗೆ ಹಾಗೂ ಸಮಾಜಮುಖಿ ಅಭಿವೃದ್ಧಿ ಕೆಲಸ ಮಾಡುವವರಿಗೆ, ನಮ್ಮ ಸಂಸ್ಥೆಗೆ ಸಹಕಾರಿಗೂ ಪ್ರಯೋಜನ ಆಗುವ ಹಾಗೆ ರೀತಿ ಸರ್ವರಿಗೂ ಸಮಬಾಳು ಕೊಡುವ ರೀತಿಯ ಅವರನ್ನು ನಾವು ಇವತ್ತು ನೆನಪಿಸುವುದು, ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಸಂಘದ ಕಾರ್ಯದರ್ಶಿ ವರದಿ ಮಂಡಿಸಿದರು. ಸಹಕಾರಿ ಅಧ್ಯಕ್ಷರಾದ ಭಾಸ್ಕರ್ ರಾವ್ ಇತರ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. 25% ಡಿವಿಡೆಂಡ್ ಘೋಷಣೆಯೊಂದಿಗೆ ಸದಸ್ಯರ ಹೆಚ್ಚಿನ ಸಹಾಯವನ್ನ ಯಾಚಿಸಿದರು. ನಮ್ಮ ಈ ಬಾರಿಯ ನಿಮ್ಮೆಲ್ಲರ ಸಹಕಾರದಿಂದ ಉತ್ತಮ ರೀತಿಯಿಂದ ಸಂಸ್ಥೆ ನಡೆದುಕೊಂಡು ಬಂದು ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಅತಿಥಿಗಳು ಉದ್ಘಾಟಿಸಿದರು. ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಜೆ ಕೊರಗಪ್ಪ, ಯುಟಿ ಇಫ್ತಿಕಾರ್ ಫರೀದ್, ಶ್ರೀ ಐವನ್ ಡಿಸೋಜಾ ಎಂಎಲ್ಸಿ ಮುಖ್ಯ ಅತಿಥಿಗಳಾಗಿದ್ದರು. ಉಷಾ ಭವಾನಿ ಶಂಕರ್, ಶುಭಾ ಪ್ರಶಾಂತ್, ನಾಗಪ್ರಭಾ ಕೃಷ್ಣ ಭಟ್, ಸುಧೀರ್ ರಾಜ್ ಕೋಟ್ಯಾನ್ ಈ ನಾಲ್ವರನ್ನು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಗೌರವಿಸಿ ಅಭಿನಂದಿಸಲಾಯಿತು. ಇದೇ ವೇಳೆ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಹಾಗೂ ವೈದ್ಯಕೀಯ ನೆರವನ್ನು ಸಹ ನೀಡಲಾಯಿತು. ಸಹಕಾರಿಯ ಸದಸ್ಯರಾದ ಸತೀಶ್ ನಾಯ್ಕ್, ಸತೀಶ್ ಪೆಂಗಾಲ್, ಮೀನಾ ಟೆಲ್ಲಿಸ್, ಹಿರಿಯರಾದ ನಾರಾಯಣ್ ಹಾಗೂ ರಘುವೀರ್ ಇವರನ್ನ ಈ ಸಂದರ್ಭ ಗೌರವಿಸಿ ಅಭಿನಂದಿಸಲಾಯಿತು. ಬಳಿಕ ನಡೆದ ಸಭೆಯಲ್ಲಿ ಯುಟಿ ಇಫ್ತಿಕಾರ್ ಫರೀದ್ ಅವರನ್ನ ಶಾಲು, ಹಾರ, ಪೇಟ, ಹೂವನ್ನ ಹಾಕಿ ಅಭಿನಂದನಾ ಪತ್ರವನ್ನ ನೀಡಿ ಜೊತೆಗೆ ಸ್ಮರಣಿಕೆಯನ್ನ ನೀಡಿ ಮುಖ್ಯ ಅತಿಥಿಗಳು ಸನ್ಮಾನಿಸಿದರು. ನಂತರ ಮಾತನಾಡಿದ ಇಫ್ತಿಕಾರ್ ಅವರು ಅಭಿನಂದನೆಗೆ ತನ್ನ ಅನಿಸಿಕೆಯಲ್ಲಿ, ನಾವು ಕಡಬಾಕಾರ್, ತಂದೆ ಯುಟಿ ಫರೀದ್, ಸಹೋದರ ಯುಟಿ ಖಾದರ್, ಜಪ್ಪು ಬಪ್ಪಾಲ್ ಎಂದರೆ ಅತಿ ಪ್ರೀತಿ. ನಾವು ದಿನ ನೆನಪಿಸುವ ಹಾಗೆ ತಾವು ಹುಟ್ಟೂರ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದ ಎಂದು ಹೇಳಿದರು. Ivan sir has completed the program telling about me, my family members, Kadabakar, Yuti Farid, Yuti Kadir, and about my education, my studies with M.U. Shetty family, and he has completed my speech. And Bhaskar Rao sir, I have told Ivan sir now, whatever he is in this age, he is trying to do something for us. So he should be recognized, sir. I've requested my honorable brother also, speaker brother also, to give him some position in the board or something. You should help him through. So he should be in this age, he can have more service to do for the people. ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ಎಂಎಲ್ಸಿ ಐವನ್ ಡಿಸೋಜಾ ಅವರು
ಯುಟಿ ಫರೀದ್ ಅವರು 4 ಬಾರಿ ಎಂಎಲ್ಎ ಹಾಗೂ ಯುಟಿ ಖಾದರ್ ಅವರು 4 ಬಾರಿ ಎಂಎಲ್ಎ ಹಾಗೂ ಸಚಿವರಾಗಿ ಮತ್ತು ಈಗ ಸಭಾಪತಿ ಸಾಧನೆಯೊಂದಿಗೆ ಇಫ್ತಿಕಾರ್ ರವರ ಈ ಸನ್ಮಾನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆದದ್ದು ನನಗೆ ಬಹಳ ಸಂತೋಷವಾಗಿದೆ ಎಂದು ತಿಳಿಸಿದರು. ಈ ಮಹಾಸಭೆಯ ಕಾರ್ಯಕ್ರಮವನ್ನು ನೆರವೇರಿಸಿದ್ದಕ್ಕಾಗಿ ನಾನು ಅಧ್ಯಕ್ಷರಿಗೆ, ಅವರು ಸತತವಾಗಿ ಅಧ್ಯಕ್ಷರಾಗ್ತಾ ಬಂದಿದ್ದಾರೆ, ಹಾಗಾಗಿ ಮುಂದೆಯೂ ಅಧ್ಯಕ್ಷರಾಗಲಿ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತೇಳಿ ಭಾಸ್ಕರ್ ರಾಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ದೊಡ್ಡ ಕಾರ್ಯಕ್ರಮ ಮತ್ತು ಒಂದು ಒಳ್ಳೆಯ ಕಾರ್ಯಕ್ರಮ, ಟೀಚರ್ಸ್ಗಳನ್ನು ಸನ್ಮಾನ ಮಾಡ್ತಕ್ಕಂಥದ್ದು. ಟೀಚರ್ಗಳು ಅಂದರೆ ಈ ದೇಶವನ್ನು ಪ್ರಪಂಚಕ್ಕೆ ಒಳ್ಳೆಯ ಬೆಳೆಯನ್ನು ಹೇಗೆ ರೈತ ಬೆಳೆ ಕೊಡ್ತಾನೆ, ಅದೇ ರೀತಿ ಟೀಚರ್ಗಳು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ತಾರೆ. ಅವರು ಶಾಲೆಗೆ ಹೋಗುವಾಗ ಅವ್ರಿಗೆ ಏನೂ ಗೊತ್ತಿರುವುದಿಲ್ಲ, ಅವರನ್ನು ತಿದ್ದಿ ಅವರಿಗೆ ಬೇಕಾದಂಥ ಏನು ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ಮನಸ್ಸಿಗೆ ತಾಗುವಂತೆ ಮಾಡಿ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ, ಬಹುಶಃ ಒಳ್ಳೆಯ ಸಮಾಜ ರೂಪಣೆಗೆ ಒಳ್ಳೆಯ ವ್ಯಕ್ತಿಗಳನ್ನು ತಯಾರು ಮಾಡುವಂಥ ಕೆಲಸ ಟೀಚರ್ಸ್ಗಳು ಮಾಡಿದ್ದಾರೆ. ಶ್ರೀಮತಿ ಉಷಾ ಭವಾನಿ ಶಂಕರ್ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಸಂಯೋಜಿಸಿದರು. ನಿರ್ದೇಶಕರಾದ ಸದಾಶಿವ ಅಮೀನ್ ಧನ್ಯವಾದ ನೀಡಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಸಮಾಪ್ತಿಗೊಂಡಿತು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಾಧ್ಯಕ್ಷರಾದ ಎ ಕೃಷ್ಣ ಭಟ್, ನಿರ್ದೇಶಕರಾದ ವಿಜೇತಾ ಎಸ್ ರಾವ್, ಲತಾ ಆಳ್ವಾ, ಸುಪ್ರೀತಾ ಜೆಕೆ, ಸುಂದರ್ ಸಾಲ್ಯಾನ್, ರವೀಂದ್ರ ಬೇಕಲ್, ಪೂರ್ಣಿಮಾ ಬಿರಾವ್, ಕಾರ್ಯದರ್ಶಿ ಚಂದ್ರಿಕಾ ಡಿ ರಾವ್, ವಸಂತ ಶೆಟ್ಟಿ ಭಾಗವಹಿಸಿದ್ದರು. ಇಬ್ರಾನ್ ಎಆರ್, ಅಮರ್ನಾಥ್ ಸಾಲ್ಯಂಕರ್, ಅಬ್ದುಲ್ ಸಲೀಂ, ಜಯಪ್ರಕಾಶ್, ಅಜೀಜ್, ಸುಧಾ ಭಾಸ್ಕರ್, ವನಿತಾ ಶ್ಯಾಮ್, ಅಶೋಕ್ ಶೆಟ್ಟಿ, ಹರೀಶ್ ಕಾಸರಗೋಡು, ಮಿಲಾಸ್ ಅತ್ತಾವರ, ಆನಂದ್ ಸೋನ್ಸ್, ನರಸಿಂಹ ಕುಲಶೇಖರ, ಶೋಭಾ ರಾಣಿ, ಸಬಿತಾ, ಕೆವಿ ಪಾಂಡುರಂಗ, ಸತೀಶ್ ಚಂದ್ರ ನಾಯ್ಕ್, ದೀಪರಾಜ್ ಆಳ್ವಾ, ಸೀತಾರಾಮ್ ಶೆಟ್ಟಿ ಅನೇಕ ಹಿರಿಯ ಸದಸ್ಯರು ಭಾಗವಹಿಸಿ ಸಭೆಯಲ್ಲಿ ಸಲಹೆ ಸೂಚನೆಯನ್ನ ನೀಡಿದರು. ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ. ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ. ಇಂದು 50 ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು 32,000 ರೂಪಾಯಿಗಳ ಆದಾಯ. 75 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು 47,000 ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ. ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮ್ಯಾಂಗ್ಲೋರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9845490100. ದಕ್ಷಿಣ ಕನ್ನಡ ಜಿಲ್ಲಾ ಹ್ಯಾಪ್ಸ್ಕಾಮ್ ನೌಕರರು ಮತ್ತು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಇದರ ಆಶ್ರಯದಲ್ಲಿ 36ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮ ಸೆಪ್ಟೆಂಬರ್ 7ರಿಂದ 9ರವರೆಗೆ ಕರಂಗಲಪಾಡಿ ಗಣೇಶ ಮಂಟಪದಲ್ಲಿ ನಡೆಯಿತು. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಹಾಪ್ಕಾಮ್ಸ್ ನೌಕರರು ಮತ್ತು ಸಾರ್ವಜನಿಕರ ಮುಂದಾಳತ್ವದಲ್ಲಿ ಈ ಬಾರಿಯ 36ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ಕರಂಗಲಪಾಡಿ ಗಣೇಶ ಮಂಟಪದಲ್ಲಿ ಸೆಪ್ಟೆಂಬರ್ 7, 8 ಮತ್ತು 9ರಂದು ನಡೆಯಿತು. ಸೆಪ್ಟೆಂಬರ್ 7ರಂದು ಗಣಹೋಮ, ವಿಗ್ರಹ ಪ್ರತಿಷ್ಠಾಪನೆ ನಡೆದು ಮಹಾಪೂಜೆ ನಡೆಯಿತು. ನಾವು ಮಂಗಳಾರತಿಗೆ ನಾವು ನೋಡಿದ್ದೇವೆ ಅಂತ ಯಾವುದೋ ದೊಡ್ಡ ಮಂಗಳಾರತಿ ಎಲ್ಲರೂ ನೋಡಬೇಕಂತ ಹೇಳಿದ್ರು. ಅದು ಸುಲಭವಾದ ಕೆಲಸ.
ಆ ಯೋಗಗಳಿದ್ದರೆ ಮಾತ್ರ ಸಾಧ್ಯ. ನಾನು ಮಂಗಳಾರತಿ ನೋಡಿದ್ದೇನೆ ಅನ್ನೋದು ಸತ್ಯವಚನ ಇದ್ದರೆ ಅವರಿಗೆ ಪುಣ್ಯ ಸಂಪಾದನೆ ಮುಖ್ಯವಾಗಿ ಬೆಳೆದಂಥದ್ದು. ಅದಕ್ಕೋಸ್ಕರವಾಗಿ ಯಾವ ಸೇವೆ ಕೊಡಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರೀತಿ ಆರಂಭಿಸ್ತಾರೆ ಇದೆ. ಅದೇ ರೀತಿಯಲ್ಲಿ ಮಕ್ಕಳನ್ನು ಹೇಗೆ ಮಾಡಿದ್ದಾರೆ ಹಾಗೆ ಗಣಪತಿಗಳನ್ನು ಗೌರಿ ದೇವರು ಮಾಡಿಕೊಂಡು ಪಾರ್ವತಿ ಮಾಡಿದಂಥ ನಾಗರಮ್ಮ ದೇವರು ಅವರಿಗೆ ನಾಮಕರಣ ಮಾಡಿದ್ದಾರೆ. ಗಣಪತಿ ದೇವರು ವಿಘ್ನಾರ್ಥ ಅಂತೇಳಿ ಯಾವ ಕಷ್ಟ ಬಂದರು ಭೂಮಿಗೆ ಆಗಲಿ ಮಳೆ ಬರಲಿಲ್ಲ ದೇವರಿಗೆ ನಾವು ತಪ್ಪು ಅದೆಲ್ಲ ಎಲ್ಲಿ ಆಗ್ತದೆ ಅದು ನಾವು ಮಾಡ್ತೇವೆ ಮಾಡುತ್ತಿಲ್ಲ ಬೇರೆ ಆದರೂ ಅದು ಆಗಿದೆ. ನಂತರ ಮಂಗಳೂರು ಪ್ರಕಾಶ್ ಮೆಲೋಡಿಯಸ್ ಇವರಿಂದ ಭಕ್ತಿ ಸಿಂಚನದ ಕಾರ್ಯಕ್ರಮ ನೆರೆದವರ ಮನಸೂರೆಗೊಂಡಿತು. ಕೃಷ್ಣ ವಂದೇ ಜಗದ್ಗುರು ಶರಣು. ಕಾಲ ಬಂದಿತು, ಕಾರ್ತಿಕ ಬಂದಿತು, ಇರುಗುಡಿ ಕಟ್ಟುವ ಸಮಯ ಬಂದಿತು, ಸ್ವಾಮಿಯ ಕಾಣುವ ಆಸೆ ಬಂತಲ್ಲೋ. ಭಕ್ತಿ ಬಂದಿತು, ಎದೆಯು ತುಂಬಿತು, ಮೇಘ ಬಂದಿತು, ಮಳೆಯ ತಂದಿತು, ಯಾತ್ರೆಗೆ ಹೊರಡುವ ವೇಳೆ ಬಂತಲ್ಲೋ. ಅಲ್ಲಿ ಮೂಲ ಗಣಪತಿ ನಮ್ಮ ಜೊತೆಗೆ ಬರಬೇಕು. ಭಗವಾನ್ ಶರಣು, ಭಗವತಿ ಶರಣು, ಶಬರಿ ಯಾತ್ರೆ ಸುಗಮವಾಗಿ ನಡಿಬೇಕು. ಭಗವಾನ್ ಶರಣು, ಭಗವತಿ ಶರಣು, ಯಾತ್ರೆ ಸುಗಮವಾಗಿ ನಡಿಬೇಕು. ಸಂಬಳಕ್ಕೆ ಇಟ್ಟುಕೊಳ್ಳೋ ಕೃಷ್ಣ ಕೃಪಾಳು, ಸಂಬಳಕ್ಕೆ ಇಟ್ಟುಕೊಳ್ಳೋ, ಸಂಬಳಕ್ಕೆ ಇಟ್ಟುಕೊಳ್ಳೋ ಕೃಷ್ಣ ಕೃಪಾಳು, ಸಂಬಳಕ್ಕೆ ಇಟ್ಟುಕೊಳ್ಳೋ, ಸಂಬಳಕ್ಕೆ ಇಟ್ಟುಕೋ ನಿನ್ನ ಅಂಬಲದಲ್ಲಿ, ಸಂಬಳಕ್ಕೆ. ರಾತ್ರಿ ವೇಳೆ ಮಹಾಪೂಜೆ ನಡೆದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನೃತ್ಯ ಗುರುಗಳಾದ ವಿದೂಷಿ ಶಾರದಾ ಮಣಿಶೇಖರ್ ಇವರ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿಗಳಿಂದ ನೃತ್ಯ ವೈಭವ ಎಲ್ಲರ ಕಣ್ಮನೆ ಸೆಳೆಯಿತು. ಗಣಪತಿ ಗಣಪತಿ सततं वदनीयं लोकहितं मम करणीयं लोकहितं मम करणीयं मनसा सततं स्मरणीयं वचसा सततं वदनीयं लोकहितं मम करणीयं लोकहितं मम. ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಳು ಚಲನಚಿತ್ರದ ಗೀತೆ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ವೈಭವ್ ಫ್ಲಿಕ್ಸ್ ಮತ್ತು ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ ಅರ್ಪಿಸುವ HPR ಫಿಲ್ಮ್ಸ್ ಹರಿಪ್ರಸಾದ್ ರೈಯವರ ಸಹಯೋಗದಲ್ಲಿ ಆನಂದ್ ಕುಂಪಲ್ರವರ ನಿರ್ಮಾಣ ಹಾಗೂ ರಾಹುಲ್ ಅಮೀನ್ ನಿರ್ದೇಶನದಲ್ಲಿ ತಯಾರಾದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಳು ಸಿನಿಮಾದ ಹಾಡು ಬಿಡುಗಡೆ ಕಾರ್ಯಕ್ರಮ ಮಂಗಳವಾರ ಸಂಜೆ ಕಲ್ಪನಾ ಥಿಯೇಟರ್ನಲ್ಲಿ ಜರುಗಿತು. ಉಡುಪಿಯ ಕಲ್ಪನಾ ಥಿಯೇಟರ್ ಆವರಣದಲ್ಲಿ ಆಯೋಜಿಸಿದ್ದ ಈ ಕಾರ್ಯಕ್ರಮವನ್ನು ತುಳುನಾಡ ಬಾವುಟ ಹಾರಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಸಾಯಿರಾಧ ಡೆವಲಪರ್ಸ್ ಮಾಲಕ ಮನೋಹರ್ ಶೆಟ್ಟಿಯವರು ಚಿತ್ರದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ವೇದಿಕೆಯಲ್ಲಿ ಉದ್ಯಮಿ ರಮೇಶ್ ಕಾಂಚನ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಗೀತಾಂಜಲಿ ಸುವರ್ಣ,
ಹರಿಪ್ರಸಾದ್ ರೈ, ದಿನೇಶ್ ಕಿಣಿ, ಲಯನ್ಸ್ ಜಿಲ್ಲಾ ಗವರ್ನರ್ ಮೊಹಮ್ಮದ್ ಹನೀಫ್, ಗಿರೀಶ್ ರಾವ್, ನಿರ್ಮಾಪಕ ಆನಂದ್ ಕುಂಪಲ, ಸಹ ನಿರ್ಮಾಪಕರಾದ ಗಣೇಶ್ ಕೊಲ್ಯ, ಭರತ್ ಕುಮಾರ್, ನಿತಿನ್ ರಾಜ್ ಶೆಟ್ಟಿ, ಪವನ್ ಕುಮಾರ್ ಹಾಗೂ ಅಶೋಕ್ ಹೆಗ್ಡೆ, ಲಯನ್ ಕಿಶೋರ್ ಡಿ ಶೆಟ್ಟಿ, ಚಿತ್ತರಂಜನ್ ಬೋಳೂರು, ತಮ್ಮ ಲಕ್ಷ್ಮಣ್, ವಿಜಯ್ ಕೊಡವೂರು, ನಿತಿನ್ ಶೆಟ್ಟಿ, ನಟಿ ಸಮತಾ ಅಮೀನ್, ನಟ ವಿನೀತ್ ಕುಮಾರ್, ಭೋಜರಾಜ್ ವಾಮಂಜೂರು, ನಿರ್ದೇಶಕ ರಾಹುಲ್ ಅಮೀನ್, ಶ್ಯಾಮಿಲಿ, ಸಂದೀಪ್ ಶೆಟ್ಟಿ, ಪತ್ರಕರ್ತ ಬಾಳ ಜಗನ್ನಾಥ ಶೆಟ್ಟಿ, ಹರ್ಷಿತ್ ಸೋಮೇಶ್ವರ್, ರೋಷನ್, ದಯಾನಂದ್ ಬಂಟ್ವಾಳ್, ರೂಪಾ ವರ್ಕಾಡಿ, ನವೀನ್ ಶೆಟ್ಟಿ, ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರಾದ ಪದ್ಮಪ್ರಸಾದ್ ಜೈನ್, ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಬಂಟ್ವಾಳ್, ಉಡುಪಿ ವಲಯಾಧ್ಯಕ್ಷ ಸುಧೀರ್ ಎಂ ಶೆಟ್ಟಿ, ಮಂಗಳೂರು ವಲಯಾಧ್ಯಕ್ಷ ಹರೀಶ್ ಅಡ್ಯಾರ್, ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ವಾಸುದೇವ್ ರಾವ್ ಮತ್ತು ಶ್ರೀಧರ್ ಶೆಟ್ಟಿಗರ್ ಉಪಸ್ಥಿತರಿದ್ದರು. ತುಳು ಸಿನಿಮಾ ರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ತುಳು ಸಿನಿಮಾದ ಹಾಡೊಂದು ಸಿಂಗಲ್ ಥಿಯೇಟರ್ನಲ್ಲೇ ಬಿಡುಗಡೆಗೊಳ್ಳುತ್ತಿರುವುದು ಇದೇ ಮೊದಲನೇ ಬಾರಿಯಾಗಿದೆ. ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತಂಡದ ಬಹುತೇಕ ತಜ್ಞರು, ಕಲಾವಿದರು ಇಲ್ಲಿ ದುಡಿದಿದ್ದಾರೆ. ಮುಖ್ಯವಾಗಿ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಸಿನಿಮಾದ ನಿರ್ದೇಶಕ ರಾಹುಲ್ ಅಮೀನ್ ಇಲ್ಲೂ ನಿರ್ದೇಶಕರಾಗಿದ್ದಾರೆ. ವಿನೀತ್ ಕುಮಾರ್ ನಾಯಕ ನಟನಾಗಿ, ಸಮತಾ ಅಮೀನ್ ನಾಯಕಿಯಾಗಿ ಹಾಗೂ ತುಳು ರಂಗದ ಮೇರು ಕಲಾವಿದರಾದ ನವೀನ್ ಡಿ ಪಡೀಲ್, ಭೋಜರಾಜ್ ವಾಮಂಜೂರು, ಅರವಿಂದ್ ಬೋಳಾರ್, ಚೈತ್ರಾ ಶೆಟ್ಟಿ, ಪ್ರಸನ್ನ ಶೆಟ್ಟಿ ಬೈಲೂರು, ಉಮೇಶ್ ಮಿಜಾರ್, ರೂಪಾ ವರ್ಕಾಡಿ, ರವಿ ರಾಮಕುಂಜ ಮತ್ತಿತರರು ಅಭಿನಯಿಸಿದ್ದಾರೆ. ಸೃಜನ್ ಕುಮಾರ್ ತೋನ್ಸೆ ಸಂಗೀತ ನೀಡಿದ್ದಾರೆ. ನವೀನ್ ಕುಮಾರ್ ಶೆಟ್ಟಿ ನೃತ್ಯ ಸಂಯೋಜಿಸಿದ್ದಾರೆ. ಮಧುರಾಜ್ ಕಾರ್ಯಕ್ರಮ ನಿರ್ವಹಿಸಿದರು. ಸೌಂಡ್ ಲೈಟ್ ದುಂಬೆ ರೆಡಿ. ಈ ಸರ್ತಿ ಕಲಾ ಪೊಡಿ ಪೊಡಿ. ಬರಡು ಬಿಸಿಲು ಜೋರು ಪಲ್ಲೆ ನಕಾನೆ 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 ನಕಾನೆ. ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ. ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ. ಇಂದು 50 ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು 32,000 ರೂಪಾಯಿಗಳ ಆದಾಯ. 75 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು 47,000 ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ. ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮ್ಯಾಂಗ್ಲೋರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9845490100. ಬಂಟರ ಯಾನೆ ನಾಡವರ ಮಾತೃ ಸಂಘ, ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಹಾಗೂ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಆಶ್ರಯದಲ್ಲಿ ಬನ್ಸ್ ಹಾಸ್ಟೆಲ್ನ ಓಂಕಾರ ನಗರದಲ್ಲಿ 18ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮ ನಡೆಯಿತು. ಬಂಟರ ಯಾನೆ ನಾಡವರ ಮಾತೃ ಸಂಘ, ಶ್ರೀ ಸಿದ್ಧಿ ವಿನಾಯಕ ಪ್ರತಿಷ್ಠಾನ ಹಾಗೂ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಆಶ್ರಯದಲ್ಲಿ ಬನ್ಸ್ ಹಾಸ್ಟೆಲ್ನ ಓಂಕಾರ ನಗರದಲ್ಲಿ ನಡೆಯುತ್ತಿರುವ 18ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಮೊದಲ ದಿನದ ಧಾರ್ಮಿಕ ಸಭೆಯ ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಕೆ ಅಜಿತ್ ಕುಮಾರ್ ರೈ ಮಾಲಾಡಿ ಪ್ರಸ್ತಾವನೆಗೈದು ಸ್ವಾಗತಿಸಿದರು. 15 ವರ್ಷ ತುಂಬ ವಿದ್ಯೆ ಕಲ್ಪನೆ ಈ ಅವಕಾಶ ಪ್ರಾರಂಭ ಮತ್ತೊಂದು ದುಂಬುಕೊನೆ ಹತ್ರ ನಮ್ಮ ಮೂಜಿ ಜಿಲ್ಲೆಯ ಜನ ಒಂದು ವಿದ್ಯಾವಂತ ಸುಸಂಸ್ಕೃತ ಜನ ಆದ ಕಾರಣ ನಮ್ಮ ಹಿರಿಯರು ನಮ್ಮ ಸಂಘವನ್ನು ಕಟ್ಟಿದ ಅಕುಲ್ ಬಾರ್ದಿನ ಸಾಧಿ ನಮ್ಮ ನಡೆದೊಂದುಬೋದು ಇರುವ ವರ್ಷ ನಮ್ಮ ಸಮಾಜವನ್ನು ಸಂಘಟನೆ ಮಾಡಿಕೊಂಡು ಮಾತೇನೊಟ್ಟಿಗೆ ಸೇರಿ ಅಂತ ಕೆಲಸವನ್ನು ಮಾಡ್ಕೊಳೋ ಅನ್ನೋ ನಂಗೆ ತೋಜಿ ಬರ್ತೀರಿ ಗಣೇಶೋತ್ಸವ ಮಾಡ್ಕೊಳ ಅಂತ ಇರುವ ವರ್ಷಗಳು ಮತ್ತೊಂದಿಲ್ಲ. ಮುಖ್ಯ ಅತಿಥಿಯಾಗಿದ್ದ ಉದ್ಯಮಿ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಮಾತನಾಡಿ, ಬನ್ಸ್ ಹಾಸ್ಟೆಲ್ ಆವರಣದಲ್ಲಿ ಶೀಘ್ರದಲ್ಲಿ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯ ಕಟ್ಟಡ ನಿರ್ಮಾಣಗೊಳ್ಳಲಿದ್ದು ಸಮಗ್ರ ಸಮಾಜಕ್ಕೆ ನೂತನ ಕಟ್ಟಡದ ಪ್ರಯೋಜನ ಸಿಗಲಿದೆ ಎಂದರು. ಮಂಗಳೂರಲ್ಲೂ ಕೂಡ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಗಣೇಶ ಚತುರ್ಥಿ ಮಾಡ್ತಾ ಇದ್ದಾರೆ ಅಂತ ನನಗೆ ನೋಡಿ ಭಾಳ ಸಂತೋಷ ಆಗ್ತದೆ. ಅದರಲ್ಲೂ ನಮ್ಮ ಬಂಟ ಸಮಾಜದ ಈ ಮಾತೃ ಸಂಘದ ವತಿಯಿಂದ ಗಣೇಶನ ಈ ಚತುರ್ಥಿ, ಗಣೇಶನ ಈ ಉತ್ಸವ 18 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಗಣೇಶನ ಕೃಪೆ ಈ ನಮ್ಮ ಬಂಟರ ಸಂಘಕ್ಕೂ ಬಂಟ ಸಮಾಜಕ್ಕೂ ಇದ್ದೇ ಇದೆ. ಯಾಕಂದರೆ ಬಂಟರು ಎಲ್ಲ ಕಡೆ ಭಾಳ ಒಳ್ಳೆ ರೀತಿಯಲ್ಲಿ ಶೈನ್ ಆಗ್ತಾ ಇದೆ. ಬಂಟ್ಸ್ ಆರ್ ಶೈನಿಂಗ್. ಅಫ್ಕೋರ್ಸ್ ಎಂಟೈರ್ ತುಳುನಾಡು ಎವ್ರಿಬಡಿ ಈಸ್ ಡೂಯಿಂಗ್ ವೆಲ್. ಅದರಲ್ಲೂ ವಿಶೇಷವಾಗಿ ಬಂಟರು ಎಲ್ಲ ರಂಗಗಳಲ್ಲಿ ನಾವಿದ್ದೇವೆ. ಬಂಟ ಸಮಾಜದ ಈ ಮಾತೃ ಸಂಘ, ಅದರ ಮೂಲ ಸಂಘವೇ ಇದು
ಮೂಲವಾಗಿ ಸ್ಥಾಪನವಾದ ಅಜಿತ್ ಕುಮಾರ್ ಮಾಲಾಡಿಯವರು ಹೇಳಿದಾಗೆ 115 ವರ್ಷಗಳ ಹಿಂದಿನ ಸ್ಟೋರಿ ಅದು. ಆಗ ಆ ಸಮಯದಲ್ಲಿ ಅವರು ಅಂತಹ ದೂರದೃಷ್ಟಿ ಇಟ್ಟು ಅಂತಹ ವಿಷನ್ ಇಟ್ಟು ಮಾಡಿದಂತಹ ಈ ಸಂಸ್ಥೆ ಮಾತೃ ಸಂಘ ಈಗಲೂ ನಿರಂತರವಾಗಿ ನಡೀತಾ ಉಂಟು. ಈಗ ಚುಕ್ಕಾಣಿ ಅಜಿತ್ ಕುಮಾರ್ ಮಾಲಾಡಿಯವರ ಕೈಯಲ್ಲಿದೆ ನಡೆಸುವಂಥದ್ದನ್ನು. ಈಗಾಗಲೇ ಅವರು ಹೇಳಿದರು ಕೆಲವು ಉತ್ತಮವಾದಂಥ ಕಾರ್ಯಕ್ರಮ ಈಗ ಪ್ಲಾನಿಂಗ್ ಸ್ಟೇಜಲ್ಲಿದೆ. ಅತಿಥಿಯಾಗಿದ್ದ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಮಾತನಾಡಿ, ಬಂಟರ ನೂತನ ಕಟ್ಟಡಕ್ಕೆ ತಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದರು. ಅಪೂರ್ವ ನಾಯಕತ್ವ ಗುಣ ಹೊಂದಿರುವ ಬಂಟ ಸಮಾಜ ಬಾಂಧವರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಯೋಜಿಸುತ್ತಿರುವ ಇಲ್ಲಿನ ಗಣೇಶೋತ್ಸವ ಮಾದರಿಯಾಗಿದೆ ಎಂದು ಹೇಳಿದರು. ಬಂಟರ ಸಮುದಾಯದವರು ಎಲ್ಲಿ ಹೋದರು ಧೈರ್ಯದಿಂದ ನುಗ್ಗಿ ಸಮಾಜದ ಯಾವ ರೀತಿಯ ಕೆಲಸವನ್ನು ಮಾಡಲಿಕ್ಕೂ ತಾವು ಸಿದ್ಧರಿದ್ದೇವೆ ಅಂತ ಹೇಳುವ ರೀತಿಯಲ್ಲಿ ಮಾತ್ರವಲ್ಲ, ತಾವು ಹೇಳಿದ್ರಲ್ಲ ಕ್ರೈಸ್ತ ಧರ್ಮವನ್ನು ತಮ್ಮ ಕಿಂಡಿಗೋಯಲ್ಲಿ ಅಂದು ಆ ದಾಳಿಯನ್ನು ತಡೆಸಿ ಆ ಚರ್ಚನ್ನು ಉಳಿಸಿ ಕ್ರೈಸ್ತ ಸಮುದಾಯದವರು ಉಳಿಸಿಕೊಂಡಿರ್ತಕ್ಕಂಥ ಹಿಸ್ಟ್ರಿ ಕೂಡ ಭಾರತ ದೇಶದಲ್ಲಿ ಇದ್ದರೆ ಅದು ಬಂಟ ಸಮುದಾಯಕ್ಕಿರ್ತಕ್ಕಂಥ ನಾಯಕತ್ವದ ಒಂದು ಸಂಕೇತ. ಹಾಗಾದರೆ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಮತ್ತು ಸಮಾಜವನ್ನು ಎಲ್ಲ ರೀತಿಯಲ್ಲಿ ಕೂಡ ಒಂದೇ ವೇದಿಕೆಯಲ್ಲಿ ಕೊಂಡೋಗಬೇಕು ಅಂತ ಹೇಳೋ ಚಿಂತನೆ. ಇವತ್ತು ಧರ್ಮಗಳಲ್ಲಿ ನಾನು ಕ್ರೈಸ್ತ ಧರ್ಮದವರು ಇರ್ಬೋದು, ಇನ್ನೊಬ್ಬರು ಹಿಂದೂ ಧರ್ಮಕ್ಕೆ ಸೇರಿದವರು ಇರ್ಬೋದು, ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಇರ್ಬೋದು. ಆದರೆ ಎಲ್ಲ ಧರ್ಮಗಳ ದೇವರು ಒಬ್ಬನೇ ಅಂತ ನಾವು ಹೇಳ್ತೇವೆ. ಸ್ವಾಮೀಜಿಯವರು ಮುಂದೆ ಹೇಳ್ಬೋದು, ದೇವರು ಎಲ್ರಿಗೂ ಒಬ್ಬರೇ. ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು ಕೇಳಿದರೆ ಅದು ಮಾನವ ಧರ್ಮ. ಮಾನವ ಧರ್ಮಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಇಲ್ಲ. ಮೇಯರ್ ಸುಧೀರ್ ಶೆಟ್ಟಿ, ಉದ್ಯಮಿ ರಘುನಾಥ್ ಸೋಮಯಾಜಿ, ಕಾರ್ಪೊರೇಟರ್ ಮನೋಹರ್ ಶೆಟ್ಟಿ, ಯೂನಿಯನ್ ಬ್ಯಾಂಕ್ನ ಎಜಿಎಂ ವಿನೋದ್ ಅತಿಥಿಗಳಾಗಿದ್ದರು. ಈ ಸಂದರ್ಭದಲ್ಲಿ ಖ್ಯಾತ ವೈದ್ಯ ಡಾಕ್ಟರ್ ಜಯಶಂಕರ್ ಮಾರ್ಲಾ, ಶಂಕರ್ ಎಲೆಕ್ಟ್ರಿಕಲ್ ಮಾಲಕ ರಾಜೇಶ್ ಶೆಟ್ಟಿ ಹಾಗೂ ಇಸ್ಕಾನ್ನ ಗುಣಕರ್ ರಾಮದಾಸ್ ಪ್ರಭು ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಬಂಟರ ಯಾನೆನಾಡವರ ಮಾತೃ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಎಂ ಶೆಟ್ಟಿ, ಕೋಶಾಧಿಕಾರಿ ಸಿಎ ರಾಮ್ ಮೋಹನ್ ರೈ, ಸಿದ್ಧಿವಿನಾಯಕ ಪ್ರತಿಷ್ಠಾನದ ಟ್ರಸ್ಟಿಗಳಾದ ಡಾಕ್ಟರ್ ಆಶಾ ಜ್ಯೋತಿ ರೈ, ರವಿರಾಜ್ ಶೆಟ್ಟಿ ನಿಟ್ಟೆಗುತ್ತು, ಕೃಷ್ಣ ಪ್ರಸಾದ್ ರೈ, ಗಣೇಶೋತ್ಸವ ಸಮಿತಿಯ ಸಂಚಾಲಕರಾದ ಅಶ್ವತ್ಥಾಮ ಹೆಗ್ಡೆ, ಮನೀಶ್ ರೈ ಹಾಗೂ ಸಂತೋಷ್ ಶೆಟ್ಟಿ ಶೆಡ್ಡೆ ಉಪಸ್ಥಿತರಿದ್ದರು. ಸಮಿತಿಯ ಸಂಚಾಲಕ ದಿವಾಕರ್ ಸಾಮಾನಿ ಚೇಳಾರಗುತ್ತು ವಂದಿಸಿದರು. ಪ್ರಕಾಶ್ ಮೇಲಂಟ ಹಾಗೂ ನಯನ ಶೆಟ್ಟಿ ನಿರೂಪಿಸಿದರು. ಮಹೇಶ್ ಮತ್ತು ಚಂದ್ರಕಲಾ ಇವರ ಪುತ್ರ ಭೀಮಪ್ಪ ಬೆನಾಲ್ ಇವರು ಹಲವು ಪ್ರತಿಭೆಗಳನ್ನು ಮೈಗೂಡಿಸಿಕೊಂಡಿದ್ದು ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಶ್ರೀಯುತ ಮಹೇಶ್ ಬೇನಾಳ ಮತ್ತು ಚಂದ್ರಕಲಾ ಬೇನಾಳ ದಂಪತಿಯ ಪುತ್ರನಾದ ಭೀಮಪ್ಪ ಬೇನಾಳ ಮೂಲತಃ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಢಾಣಕಶಿನೂರು ಗ್ರಾಮದ ಪರಿಸರದವರಾಗಿದ್ದು ಸದ್ಯ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರು ಬೆಂಗಳೂರಿನ ಬಿಡದಿ ಟಿಸಿಎಸ್ ಆಂಗ್ಲ ಮಾಧ್ಯಮ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿ. ಸಂಗೀತದಲ್ಲಿ ಆಸಕ್ತಿ ಉಳ್ಳವರಾಗಿದ್ದ ಇವರು ಗುರುವಿಲ್ಲದೆ ಯೂಟ್ಯೂಬ್ ನೋಡಿಕೊಂಡು ತಂದೆಯ ಸಹಾಯದೊಂದಿಗೆ ಕೀಬೋರ್ಡ್ ನುಡಿಸುವುದು ಮತ್ತು ಹಾಡನ್ನು ಹಾಡುವುದು ಕಲಿತಿದ್ದಾರೆ. ಭಜನೆ ಹಾಗೂ ಹೆಜ್ಜೆ ಮೇಳದಲ್ಲಿ ಹಾಡಿ ಎಲ್ಲರ ಮೆಚ್ಚುಗೆಗಳನ್ನು ಪಡೆದುಕೊಂಡಿದ್ದಾರೆ. ಚಲನಚಿತ್ರ ಗೀತೆಗಳು, ಭಕ್ತಿಗೀತೆಗಳು, ದೇಶಭಕ್ತಿ ಗೀತೆಗಳು, ಜಾನಪದ ಗೀತೆಗಳು ಹಾಗೂ ದಾಸರ ಪದಗಳು, ವಚನಗಳನ್ನು ಕೀಬೋರ್ಡ್ ನುಡಿಸುತ್ತಾ ಹಾಡುತ್ತಾರೆ. ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಮತ್ತು ಗಣೇಶ ಹಬ್ಬ ಹೀಗೆ ಹಲವಾರು ಕಾರ್ಯಕ್ರಮದ ವೇದಿಕೆಗಳಲ್ಲಿ ಹಾಡಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ವಿಜಯ ಪಥ ನಡೆಸಿದ ರಾಜ್ಯಮಟ್ಟದ ವಚನಾಮೃತದಲ್ಲಿ ಭಾಗವಹಿಸಿ ಬಾಲ ಬಸವ ಪ್ರಶಸ್ತಿ 2023 ನೀಡಿ ಗೌರವಿಸಿದ್ದಾರೆ ಹಾಗೂ ವರ್ಷದ ಸಾಧಕ ರತ್ನ ಪ್ರಶಸ್ತಿ 2023 ದೊರಕಿದೆ. ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾನೆ. ಚಿತ್ರಕಲೆ ಹಾಗೂ ಕರಾಟೆಯಲ್ಲಿ ಬಹುಮಾನಗಳು, ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾನೆ. ಪ್ರತಿದಿನ ವಾಯ್ಸ್ ಆಫ್ ಆರಾಧನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ 4 ಬಾರಿ ವಿಜೇತರಾಗಿದ್ದಾರೆ.
ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ. ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ. ಇಂದು 50 ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು 32,000 ರೂಪಾಯಿಗಳ ಆದಾಯ. 75 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು 47,000 ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ. ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮ್ಯಾಂಗ್ಲೋರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9845490100. HPR ಫಿಲ್ಮ್ಸ್ ಪುಳಿಮುಂಚಿ ಚಿತ್ರತಂಡದ ಹರಿಪ್ರಸಾದ್ ರೈ ನಿರ್ಮಾಣದ ತ್ರಿಶೂಲ್ ಶೆಟ್ಟಿ ನಿರ್ದೇಶನದ ಕಂಕನಾಡಿ ತುಳು ಚಲನಚಿತ್ರದ ಚಿತ್ರೀಕರಣ ಮುಹೂರ್ತ ಕಾರ್ಯಕ್ರಮ ಮಂಗಳೂರಿನ ಉರ್ವಶಿ ಮಾರಿಯಮ್ಮ ದೇವಸ್ಥಾನದಲ್ಲಿ ನಡೆಯಿತು. HPR ಫಿಲ್ಮ್ಸ್ ಪುಳಿಮುಂಚಿ ಚಿತ್ರತಂಡದ ಹರಿಪ್ರಸಾದ್ ರೈ ನಿರ್ಮಾಣದ ತ್ರಿಶೂಲ್ ಶೆಟ್ಟಿ ನಿರ್ದೇಶನದ ಕಂಕನಾಡಿ ತುಳು ಚಲನಚಿತ್ರದ ಚಿತ್ರೀಕರಣದ ಮುಹೂರ್ತ ಕಾರ್ಯಕ್ರಮ ಮಂಗಳೂರಿನ ಉರುವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ನೆರವೇರಿತು. ಐವನ್ ಡಿಸೋಜಾ ಕ್ಲಾಪ್ ಮಾಡಿದರು. ಪ್ರಕಾಶ್ ಪಾಂಡೇಶ್ವರ್ ಕ್ಯಾಮೆರಾ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಶಾಸಕರಾದ ಐವನ್ ಡಿಸೋಜಾ ಉದ್ಘಾಟಿಸಿದರು. ಜಿಲ್ಲೆಯಲ್ಲಿ ಬಹಳಷ್ಟು ಪ್ರತಿಭಾವಂತ ಕಲಾವಿದರಿದ್ದಾರೆ. ಕಲಾವಿದರಿಗೆ ಅವಕಾಶ ದೊರೆತು ಅವರು ಸಮಾಜದ ಎದುರು ಬರಲಿ. ತುಳು ಸಿನಿಮಾಗಳನ್ನ ಎಲ್ಲಾ ಧರ್ಮದ ಪ್ರೇಕ್ಷಕರು ನೋಡಿ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. ಪೂರಾ ದೃಷ್ಟಿಗಳ ಇಲ್ಲಿ ಬಾರಿ ಒಂಜಿ ಎಡ್ಡೆ ದಿನ, ಎಡ್ಡೆ ಸಂದರ್ಭ, ಎಡ್ಡೆ ಜನಕುಲು, ಎಡ್ಡೆ ದೇವರನ ಮರಿಯಮ್ಮನ ಸನ್ನಿಧಿ ಅಂಜಾದ ಪುನಗ ಈ ಚಿತ್ರ ಕಂಕನಾಡಿ ಬಣ್ಪುನಂಚಿನ ಚಿತ್ರ ಚಲನಚಿತ್ರ ಖಂಡಿತವಾಗಿ ಯಶಸ್ವಿ ಹಾಕೊಂಡು ಜನಗಳು ನೇನೆ ಎಡ್ಡೆ ಸ್ವೀಕಾರ ಮಾಡ್ಕೊಂಡ್ರೆ ಬೊಕ್ಕ ಐಟೆ ಭಾಗವಹಿಸುವ ಕಲಾವಿದರು ಎಡ್ಡೆ ಶಕ್ತಿ ಕೊರಡು ದೇವರೇ ಅಕಲ ಪ್ರತಿಭೆನೆ ಭಾರಿ ಕೊರ್ಲು ರೀತಿಡು ಸಮಾಜದ ಎದುರು ಬರಡೆ ಬೊಕ್ಕ ಆ ಫಿಲಿಮ್ ಮಲ್ತಿ ಬೊಕ್ಕ ಅಕಲೆ ಪಿರ ನಾಡೋದು ಬರ್ಕೊಲೆಕ್ಕ ಪರಿಸ್ಥಿತಿ ನಿರ್ಮಾಣ ಆವಡಿ ಅಕಲೆ ಬೊಕ್ಕ ಬೊಕ್ಕಲ ಅವಕಾಶ ತಿಕ್ಕಾಡು ಬಡ್ಪುನ ಎನ್ನ ಮೊದಲ ಎನ್ನ ಸುರೂತ ಪ್ರಾರ್ಥನೆ. ಡಾಕ್ಟರ್ ದೇವದಾಸ್ ಕಪಿಕಾಡ್ ಮಾತನಾಡಿ, ತ್ರಿಶೂಲ್ರಂತಹ ಪ್ರತಿಭಾವಂತರಿಗೆ ಇಲ್ಲಿ ಉತ್ತಮ ಭವಿಷ್ಯ ಇದೆ. ಕಲಾವಿದರು ಕೂಡ ಶ್ರದ್ಧಾ ಭಕ್ತಿಯಿಂದ ನಡೆಸಬೇಕು ಎಂದರು. ಕಂಕನಾಡಿ ಬಂಡಿಗುಡ್ಲೆ ಅವೊಂಜಿ ಬಾರಿ ರೆಕಗ್ನೈಸ್ಡ್ ಉದಾಹರಣೆ ಕಂಕನಾಡಿ ನನ್ನ ಪಾಡುವೆ ಅವು ಈ ಟೈಟಲ್ಗೆ ಬಹುಶಃ ನೆಕ್ಸ್ಟ್ ಹೆಚ್ಚ ಪ್ರಚಾರ ಮಲ್ಪೊಡು ಜೈತಾದಿಗೆ ಅವನು ಕಂಕನಾಡಿ ಒಂಜಿ ಬಾರಿ ರೆಕಗ್ನೈಸ್ ಆತಿನ ಒಂಜಿ ಪುದರ ಎಲ್ಲ ಕೆಲವು ಸಿನಿಮಾ ಮಲ್ದೆ ಬೊಕ್ಕ ಆಯನ ಸಿನಿಮಾ ಮೇನ ಸಿನಿಮಾ ಅಕ್ಕಲನ ಸಿನಿಮಾ ಮುಕ್ಕಲನ ಸಿನಿಮಾ ಅವು ಮಾತ್ರ ಹಿಟ್ ಆಪನು ಒಂದು ಮಾತ್ರ ಹಿಟ್ ಆಪನು ನಮ್ಮ ಬೆಂತಿನ ಪ್ರತಿ ಸಿನಿಮಾನು ನಮ್ಮ ಸಿನಿಮಾ ಪ್ರತಿ ನಮ್ಮ ಬಣ್ಣ ಪಾಡ್ದಿನ ಸಿನಿಮಾ ಅವು ನಮ್ಮ ಸಿನಿಮಾ ಐಕ್ ಸಂಪೂರ್ಣ ಕಲಾವಿದರನ್ನ ಪ್ರೋತ್ಸಾಹ ಆಶೀರ್ವಾದ ಬೋಡೆ ಐಟು ಬೆಂತಿನಕ್ಕನ ಆಶೀರ್ವಾದ ಇತ್ತನ ಮಾತ್ರ ಪ್ರೋತ್ಸಾಹ ಇತ್ತನ ಮಾತ್ರ ತುಳು ಸಿನಿಮಾ ಯಶಸ್ವಿ ಆಪನು ಐದು ಒಟ್ಟಿಗೂ ಜನಕುಲನ ಆಶೀರ್ವಾದ ಬಹುಮುಖ್ಯ. ತುಳು ಭಾಷೆ ಹೊರ ಬರ್ತದ ಜಿಲ್ಲೆ ಜಾತದ ಹೊರ ತಗೊಂಡ ಸಿನಿಮಾ ಖಂಡಿತ ಗೆಲ್ಲುಡು ಆಡ ಅವು ನಮ್ಮ ತುಳುನಾಡು ಅವನಿಂಚಿ ಭಾರಿ ಬೇಜಾರಾಗ್ತದೆ ಬಂದಾಗ ತುಳು ಹೆಂಚು ಸಿನಿಮಾ ಹೆಚ್ಚೊಂದು ಕೇಂದ್ರ ಪೋಪಿನ ಒಂಜಿ ಪರಿಸ್ಥಿತಿ ಇದೆ. ತುಳು ಮಾತೆಲ್ಲ ಒಂಜಿಗಳಿಗೆ ಒಂಜಿ ಸಿನಿಮಾನು ಹೊರತು ಎಲ್ಲ ಪಾಡ್ದಿನ ಕಾಸಿಗೆ ತಾಲ ತಂದರೆ ಇದು ಪಿದೇವುಲ್ಲ ಎಡ್ಡೆ ಪ್ರೋತ್ಸಾಹ ಉಂಡು. ತುಳು ಸಿನಿಮಾ ಪಂಡಿಕೊಳ್ಳಿ ನಮ್ಮ ಮಕ್ಕಳು ಅವಳು ಭಾರಿ ಮೋಕೆಡ್ ಎದುಕೊಂಡು ಬೊಕ್ಕ ಅಕ್ಕಳು ಹಿಡ್ದು ಆಯ್ನ ಕೆಲಸವನ್ನು ಖಂಡಿತ ಮಾಡಬೇಕಂತ. ನಿರ್ಮಾಪಕ ಹರಿಪ್ರಸಾದ್ ರೈ, ಪ್ರಕಾಶ್ ಪಾಂಡೇಶ್ವರ್, ಉದ್ಯಮಿ ಮುರಳೀಧರ್ ರೈ, ಅರವಿಂದ್ ಬೋಳಾರ್, ಬಾಲಕೃಷ್ಣ ಶೆಟ್ಟಿ, ಇಸ್ಮಾಯಿಲ್ ಮೂಡುಶೆಡ್ಡೆ, ರಾಹುಲ್ ಅಮೀನ್, ಮಾಸ್ಟರ್ ಫ್ಲವರ್ ಫಕೀರಬ್ಬ, ನವ್ಯ ಪೂಜಾರಿ, ಲಂಚುಲಾಲ್, ರೋಷನ್ ಶೆಟ್ಟಿ, ನವೀನ್, ಸಾಲ್ಯಾನ್ ಮಲ್ಪೆ, ಪ್ರಕಾಶ್ ಶೆಟ್ಟಿ, ಧರ್ಮನಗರ ಮತ್ತಿತರರು ಉಪಸ್ಥಿತರಿದ್ದರು. ನಿತೀಶ್ ಶೆಟ್ಟಿ ಎಕ್ಕಾರ್ ಕಾರ್ಯಕ್ರಮ ನಿರ್ವಹಿಸಿದರು. ಕಂಕನಾಡಿ ಸಿನಿಮಾ ನಿರ್ಮಾಣಕ್ಕೆ ಹರಿಪ್ರಸಾದ್ ರೈ ಬಂಡವಾಳ ಹೂಡಿದ್ದಾರೆ. ಒಂದೇ ಹಂತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿತ್ರೀಕರಣ ನಡೆಸಲು ರೂಪುರೇಷೆ ಸಿದ್ಧಪಡಿಸಿದ್ದಾರೆ.
ತಾರಾಗಣದ ಆಯ್ಕೆ ನಡೆಯುತ್ತಿದೆ. ದಿಗ್ಗಜ ಕಲಾವಿದರು ಕಂಕನಾಡಿ ಸಿನಿಮಾದಲ್ಲಿದ್ದಾರೆ. ತ್ರಿಶೂಲ್ ಶೆಟ್ಟಿ ನಿರ್ದೇಶಿಸಿರುವ ಸಿನಿಮಾಕ್ಕೆ ಛಾಯಾಗ್ರಹಣ ಮಯೂರ್ ಆರ್ ಶೆಟ್ಟಿ, ಸಂಗೀತ ಕಿಶೋರ್ ಕುಮಾರ್ ಶೆಟ್ಟಿ, ಸಂಭಾಷಣೆ ಡಿಬಿಸಿ ಶೇಖರ್, ಕಲಾ ನಿರ್ದೇಶನ ಹರೀಶ್ ನಾಯಕ್, ಸಂಕಲನ ಗಣೇಶ್ ನಿರ್ಚೇಲ್, ಪಬ್ಲಿಸಿಟಿ ಡಿಸೈನರ್ ದೇವಿ ರೈ, ಸಾಹಸ ಚಂದ್ರು ಬಂಡೆ, ನೃತ್ಯ ದೀಕ್ಷಿತ್ ಕುಮಾರ್ ಮತ್ತು ನವೀನ್ ಇದ್ದಾರೆ. 3.5 ವರ್ಷ ಪ್ರಾಯದ ಅಪ್ರಮೇಯ ಪಿಎನ್ ಅವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆ 2024ರ ದಾಖಲೆ ಪಟ್ಟಿಗೆ ಆಯ್ಕೆಯಾಗಿದ್ದಾರೆ. ಅಪ್ರಮೇಯ ಅವರು ಕನ್ನಡ ವರ್ಣಮಾಲೆ ಮತ್ತು ಇಂಗ್ಲಿಷ್ ವರ್ಣಮಾಲೆ, ಭಾರತದ 28 ರಾಜ್ಯಗಳು, ಪ್ರಧಾನಮಂತ್ರಿಗಳ, ರಾಷ್ಟ್ರಪತಿಗಳ, ಮುಖ್ಯಮಂತ್ರಿಗಳ ಹೆಸರು, ಪಂಚಭೂತಗಳು, ಕಾಲಗಳು, ತಿಂಗಳುಗಳು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ರಾಶಿಚಕ್ರ ಚಿಹ್ನೆಗಳು, ಕೆಲವು ಜಿಕೆ ಪ್ರಶ್ನೋತ್ತರಗಳು, 1 ರಿಂದ 10 ಅಂಕೆಗಳನ್ನು 4 ಭಾಷೆಗಳಲ್ಲಿ, ದೇಹದ ಭಾಗಗಳು, ಬಣ್ಣಗಳು, ಹಣ್ಣುಗಳು, ತರಕಾರಿಗಳು, ಪ್ರಾಣಿಗಳ ಗುರುತಿಸುವಿಕೆ, ಸೌರವ್ಯೂಹದ ಗ್ರಹಗಳು ಇತ್ಯಾದಿ ಬಹುಮುಖ ವಿಷಯಗಳಲ್ಲಿ ಅತ್ಯುತ್ತಮವಾದ ಜ್ಞಾಪಕ ಶಕ್ತಿಯನ್ನು ಹೊಂದಿದ್ದಾರೆ. ಇದನ್ನು ನೋಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆ 2024ರ ದಾಖಲೆ ಪಟ್ಟಿಗೆ ಸೇರ್ಪಡೆಗೊಳಿಸಿದೆ. ನಮ್ಮ ದೇಶ ಭಾರತ, ನಮ್ಮ ರಾಜ್ಯ ಕರ್ನಾಟಕ, ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ, ನಮ್ಮ ತಾಲೂಕು ಪುತ್ತೂರು, ನಮ್ಮ ಊರು, ಕೆಮ್ಮಜ್ಜೆ, ನ್ಯಾಷನಲ್ ಬರ್ಡ್ ಪಿಕಾಕ್, ನ್ಯಾಷನಲ್ ಸಾಂಗ್ ವಂಡರ್ ಮಾತರಂ, ನ್ಯಾಷನಲ್ ಆ್ಯಂಥಮ್, ಜನಮನ, ನ್ಯಾಷನಲ್ ರಿವರ್ ಗಂಗಾ, ನ್ಯಾಷನಲ್ ಫ್ರೂಟ್ ಮ್ಯಾಂಗೋ, ನ್ಯಾಷನಲ್ ಫ್ಲವರ್ ಲೋಟಸ್, ನ್ಯಾಷನಲ್ ಟ್ರೀ ಬನಿ ಟ್ರೀ, ನ್ಯಾಷನಲ್ ಅನಿಮಲ್ ಟೈಗರ್, ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಗೋವಾ, ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ, ಭಾರತದ ಅತಿ ದೊಡ್ಡ ನಗರ ಮುಂಬೈ, ವಂದೇ ಮಾತರಂ ಗೀತೆಯನ್ನು ಬರೆದವರು ಬಂಕಿನಿ ಚಟರ್ಜಿ. ಶ್ರೀಕೃಷ್ಣ ಅಕಾಡೆಮಿ ವೇದಿಕ್ ಕಲ್ಚರ್ ಬೆಂಗಳೂರು ಇವರು ಏರ್ಪಡಿಸಿದ್ದ ಶ್ರೀರಾಮ ವೇಷಭೂಷಣ ಸ್ಪರ್ಧೆ 2024ರಲ್ಲಿ ಟಾಪರ್ ಆಗಿದ್ದಾರೆ. ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಯು 2023ರಲ್ಲಿಯೇ ದಾಖಲೆ ಪಟ್ಟಿಗೆ ಅಪ್ರಮೇಯ ಹೆಸರನ್ನು ಸೇರ್ಪಡೆಗೊಳಿಸಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಆವೃತ್ತಿಯ ವಿಜಯ ಕರ್ನಾಟಕ ಪತ್ರಿಕೆಯ ಮುದ್ದು ಕಂದ 2023 ಸ್ಪರ್ಧೆಯಲ್ಲಿ ಸಾವಿರಾರು ಮಕ್ಕಳಲ್ಲಿ 4ನೇ ಸ್ಥಾನವನ್ನು ಲಭಿಸಿದ್ದಾರೆ. ರೆನಾಲ್ಟ್ ಸೂಪರ್ ಮಾಮ್ 2023 ಸ್ಪರ್ಧೆಯಲ್ಲಿ ಬೆಸ್ಟ್ ಪೋಸ್ಟ್ ಟೈಟಲ್ ಮತ್ತು ಲಿಟಲ್ ಸಂತ 2023 ಸ್ಪರ್ಧೆಯಲ್ಲಿ ವೈಬ್ರೆಂಟ್ ಸಂತ ಟೈಟಲ್ ಅನ್ನು ಪಡೆದಿರುತ್ತಾರೆ. ವಾಯ್ಸ್ ಆಫ್ ಆರಾಧನಾ ಫಾದರ್ಸ್ ಡೇ ಸ್ಪೆಷಲ್ ರೀಲ್ಸ್ 2023 ಸ್ಪರ್ಧೆಯಲ್ಲಿ ಬಹುಮಾನವನ್ನು ಸಹ ಪಡೆದಿದ್ದಾರೆ. ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಸಕ್ರಿಯ ಬಾಲ ಪ್ರತಿಭೆಯಾಗಿ ತಿಂಗಳ ವಿಜೇತರಾಗಿ 6 ಬಾರಿ ಆಯ್ಕೆಯಾಗಿದ್ದಾರೆ. ತುಳುನಾಡ ಬೇಬಿ ಮಾಡೆಲ್ 2022 ಟೈಟಲ್ ಮತ್ತು ಉದಯವಾಣಿ ಪತ್ರಿಕೆಯ ಚಿಗುರು ಚಿತ್ರ 2022 ಮಕ್ಕಳ ಫೋಟೋ ಸ್ಪರ್ಧೆಯಲ್ಲಿ ಮೆಚ್ಚುಗೆ ಸ್ಥಾನ ಪಡೆದಿರುತ್ತಾರೆ. ಕುಡಾಲ್ ದೇಶ್ಕರ್ ಮುದುಕಂದ 2022 ಮೆಚ್ಚುಗೆ ಸ್ಥಾನ ಲಭಿಸಿರುತ್ತದೆ. ಅಪ್ರಮೇಯ ತಾನು 7 ತಿಂಗಳ ಮಗುವಿದ್ದಾಗಲೇ ಕುಡಾಲ್ ದೇಶ್ಕರ್ ಗೆಳೆಯರ ಬಳಗದ ಫೋಟೋ ಸ್ಪರ್ಧೆಯಲ್ಲಿ 2021ರಲ್ಲಿ ಪ್ರಥಮ ಸ್ಥಾನ ಪಡೆದು 5,000 ನಗದನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇನ್ನು ಹಲವಾರು ಸಂಸ್ಥೆಗಳು ಏರ್ಪಡಿಸಿದ್ದ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅಷ್ಟೇ ಅಲ್ಲದೆ ಈ ಪುಟ್ಟ ಕಂದ ಗಾನಸಿರಿ ಕಲಾ ಕೇಂದ್ರ ಪುತ್ತೂರು ಇಲ್ಲಿ ಸುಗಮ ಸಂಗೀತ ಅಭ್ಯಾಸವನ್ನು ಕೂಡ ಈಗಾಗಲೇ ಆರಂಭಿಸಿದ್ದಾರೆ. ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ರಾಜಸ್ಥಾನ, ತುರ್ಕಿ, ತಮಿಳ, ತ್ರಿಪುರ, ಉತ್ತರಾಖಂಡ್.
ದಕ್ಷಿಣ ಕನ್ನಡ ಜಿಲ್ಲಾ ಹ್ಯಾಪ್ಸಿಕಮ್ ನೌಕರರು ಮತ್ತು ಸಾರ್ವಜನಿಕರ ಇವರ ಆಶ್ರಯದಲ್ಲಿ ನಡೆದ 32ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಶೋಭಾಯಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಹಾಪ್ಕಾಮ್ಸ್ ನೌಕರರು ಮತ್ತು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ವತಿಯಿಂದ 36ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮ ಕರಂಗಲ್ಪಾಡಿ ಗಣೇಶ ಮಂಟಪದಲ್ಲಿ ಸಮಾರೋಪಗೊಂಡಿತು. ಸೆಪ್ಟೆಂಬರ್ 7ರಂದು ಪ್ರಾರಂಭಗೊಂಡಂತಹ ಈ ಕಾರ್ಯಕ್ರಮವು ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಂಡಿತು. ಕೊನೆಯ ದಿನ ಪ್ರಾತಃ ಕಾಲ ಪೂಜೆ, ಮಹಾಪೂಜೆ, ಅನ್ನ ಸಂತರ್ಪಣೆ ನೆರವೇರಿಗೊಂಡು ಸಂಜೆ ರಂಗಪೂಜೆ ಮತ್ತು ಮಹಾಮಂಗಳಾರತಿಯು ಶ್ರೀ ಮಹಾಗಣಪತಿಗೆ ಸಲ್ಲಿಸಲಾಯಿತು. ತದಬಳಿಕ ಶ್ರೀ ಮಹಾಗಣಪತಿಯ ಸಾರ್ವಜನಿಕ ಶೋಭಾ ಯಾತ್ರೆಯು ಕರಂಗಲ್ಪಾಡಿ ಆವರಣದಿಂದ ಪಿವಿಎಸ್ ವೃತ್ತ, ಡೊಂಗರಿಕೇರಿ, ಚಿತ್ರ ಟಾಕೀಸ್, ಕಾರ್ ಸ್ಟ್ರೀಟ್, ವೆಂಕಟರಮಣ ದೇವಸ್ಥಾನದ ದಾರಿಯಾಗಿ ಸಾಗಿ ಬಂದು ಮಹಾಮಾಯಿ ಕೆರೆಯಲ್ಲಿ ವಿಸರ್ಜಿಸಲಾಯಿತು.
ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.